ಉದ್ಯೋಗ ಅವಕಾಶ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಆಗ್ಲೂಬಹುದು. ಭಾಳ ಗಂಭೀರವಾದಂಥ ವಿಚಾರ. ಯಾಕೆಂದರೆ ಯುವಕರು ನಮಗೆ ನೌಕರಿ ಸಿಕ್ಕಲಿಲ್ಲ ಅನ್ನೋದು ಭಾಳ ಗಂಭೀರವಾದಂಥ ವಿಚಾರ. ಒಂದು ಕಡೆ ಅವರನ್ನು ಹೆಚ್ಚು ವಿದ್ಯಾವಂತರಾಗಬೇಕು, ಯೂನಿವರ್ಸಿಟಿಗಳಲ್ಲಿ ವ್ಯಾಸಂಗ ಮಾಡಬೇಕು, PhD ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತೀವಿ. ಆದರೆ ಅವರಿಗೆ ನೌಕರಿ ಸಿಕ್ಕಿದಾಗ ಸ್ವಾಭಾವಿಕವಾಗಿ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಯಾಕೆಂದರೆ ಈಗ ಇಂಟರ್ನಲ್ ರಿಸರ್ವೇಷನ್ನಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ನಿಧಾನ ಆಗಿದೆ. ಅದನ್ನು ಸರಿಪಡಿಸ್ಕೊಂಡು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಚರ್ಚೆ ಮಾಡ್ತೀವಿ. ಸರ್, BJP ಅಧಿಕಾರಾವಧಿಯಲ್ಲಿದ್ದಾಗ 2 ಲಕ್ಷಕ್ಕಿಂತ ಜಾಬ್ಗಳನ್ನು ಹಾಗೆ ವೇಕೆಂಟ್ ಬಿಟ್ಟು ಹೋಗಿದ್ರು ಅನ್ನೋ ಆರೋಪ ಕೂಡ ಇದೆ. ಅದು ಮತ್ತೆ ಕಂಟಿನ್ಯೂ ಆಗ್ತಿದೆಯಾ ನಿಮ್ಮ ಅವಧಿನಲ್ಲಿ? ಅಲ್ಲ, ನಾವು ಏನು ಅದರಲ್ಲೇನು ಮುಚ್ಚುಮರೆ ಇಲ್ಲಲ್ಲ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿಲ್ವಾ? ನಾವು ಹೇಳಿದ್ದೀವಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ ಸರ್ಕಾರದಲ್ಲಿ, ಅದನ್ನು ಹಂತವಾಗಿ ತುಂಬುತ್ತೇವೆ ಅಂತ ನಾವು ಹೇಳಿದ್ವಿ. ಅದನ್ನು ಈಗ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಭಾಳಷ್ಟು ಜನನ ರಿಕ್ರೂಟ್ಮೆಂಟ್ ಮಾಡಿಬೇಕು 2.5 ವರ್ಷದಲ್ಲಿ. ಆದರೆ ಈ ಮಧ್ಯದಲ್ಲಿ ಇಂಟರ್ನಲ್ ರಿಸರ್ವೇಷನ್ನು ಇವೆಲ್ಲ ಬಂದ ಮೇಲೆ ಸ್ವಲ್ಪ ಸ್ಥಗಿತ ಆಗಿತ್ತು. ಅದನ್ನು ಮುಂದುವರಿಸ್ತಾರೆ. ಈಗ ನಮ್ಮ ಇಲಾಖೆಯಲ್ಲೇ ನಾನು ಹೇಳಿದೆ ನಿನ್ನೆ ದಿವಸ 17,000 ಹುದ್ದೆ ಖಾಲಿ ಇದೆಯಪ್ಪ ನಮ್ಮಲ್ಲಿ. ಈಗಾಗಲೇ ನಮಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ ನೋಟಿಫಿಕೇಷನ್ ಮಾಡೋದಕ್ಕೆ. ಅದನ್ನು ನೋಡ್ಕೊಂಡು ಮಾಡ್ತೀವಿ.